ವಾಲ್ಮೀಕಿ ನಿಗಮದಲ್ಲಿ ಆಗಿರುವ 187 ಕೋಟಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಇಕ್ಕಳದಲ್ಲಿ ಬಿ ನಾಗೇಂದ್ರ ಸಿಲುಕಾಕಿಕೊಂಡಿದ್ದಾರೆ. 10 ದಿನ ಇಡಿ ಕಸ್ಟಡಿಯಲ್ಲಿ ಇದ್ರೂ ಈಗ ಆ ಅವಧಿ ಅಂತ್ಯವಾಗಿರೋದ್ರಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ. ಬಟ್ ಈಗ ಪ್ರಶ್ನೆ ಇದ್ದಿದ್ದವ್ರಿಗೆ ಜೈಲ್ಗತಿ ಆಗುತ್ತಾ, ಮತ್ತೆ ಅವ್ರನ್ನ ಕಸ್ಟಡಿಗೆ ಕೇಳ್ತಾರಾ ಇಡಿ ಅಧಿಕಾರಿಗಳು ಅಂತ. ಆದ್ರೆ ನಾಗೇಂದ್ರ ಅವರನ್ನ ಕಸ್ಟಡಿಗೆ ಕೇಳಿಲ್ಲ, ಇಡಿ ಅಧಿಕಾರಿಗಳು ಕೇಳೋದಿಲ್ಲ. ಜಾಮೀನಿಗೆ ಅರ್ಜಿ ಸಲ್ಲಿಸ್ತೀವಿ ಅಂತ ನಾಗೇಂದ್ರ ಪರ ವಕೀಲರು ಕೂಡ ಹೇಳಿದ್ದಾರೆ. ಸಲಿಕೆ ಮಾಡಿ ನಂತರ ವಿಚಾರಣೆ ಮಾಡೋಣ ಅಂತ ನ್ಯಾಯಾಧೀಶರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಲಿದೆ. ಈಗ ಆಲ್ರೆಡಿ ನ್ಯಾಯಾಧೀಶರ ಮುಂದೆ ಬಿ ನಾಗೇಂದ್ರ ಅವರನ್ನ ಹಾಜರುಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದ ಕಡೆಗೆ ಬಿ ನಾಗೇಂದ್ರ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಾರಣ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರೆ ಮಾತ್ರ ಕಸ್ಟಡಿನ ಪರಪ್ಪನ ಅಗ್ರಹಾರವ ಅನ್ನೋದು ಪ್ರಶ್ನೆ ಆಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈಗ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನು ಅಂದ್ರೆ ನ್ಯಾಯಾಂಗ ಬಂಧನ. ಕಾರಣ ಜಾಮೀನಿಗೆ ಅರ್ಜಿ ಇನ್ನೂ ತನಕ ಸಲ್ಲಿಕೆ ಆಗಿರ್ಲಿಲ್ಲ ಬಿ ನಾಗೇಂದ್ರ ಅವರಿಂದ. ಹಾಗಾಗಿ ಪರಪ್ಪನ ಅಗ್ರಹಾರ ಫಿಕ್ಸಾ? ಏನಾಗ್ತಾ ಇದೆ ಬೆಳವಣಿಗೆ? ಶ್ರುತಿ, ಈಗಾಗಲೇ ನ್ಯಾಯಾಲಯದಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಯಿತು. ಇಡಿ ಅಧಿಕಾರಿಗಳು ಸುಮಾರು 10 ದಿನಗಳಿಂದಲೂ ಕೂಡ ಅವರನ್ನು ತೀವ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದ್ರು. 2 ಹಂತದಲ್ಲಿ ಅವರನ್ನು ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದ್ರು. ಅದಾದಮೇಲೆ ಅವರ ವೈಫನ್ನು ಕೂಡ ಕರೆತಂದು ವಿಚಾರಣೆ ಮಾಡಿ ಮತ್ತೆ ಕಳಿಸಿದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇವತ್ತು ಕಸ್ಟಡಿ ಅಂತ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ನಾಗೇಂದ್ರನ್ನ ಕೋರ್ಟ್ಗೆ ಕರೆತಂದು ಹಾಜರುಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಇಷ್ಟು ದಿನಗಳ ಕಾಲ ತನಿಖೆಗೆ ನಾಗೇಂದ್ರ ಅವರು ಸಹಕರಿಸೋದ್ರಿಂದ ಮತ್ತೊಂದು ಬಾರಿ ಕಸ್ಟಡಿ ಪಡೆಯೋದಕ್ಕೆ ಇಡಿ ಅಧಿಕಾರಿಗಳು ನಿರ್ಧಾರ ಮಾಡಿಲ್ಲ. ಹೀಗಾಗಿ ಅವರನ್ನ ಜೈಲಿಗೆ ಕಳಿಸಬಹುದು ಅನ್ನುವಂಥ ಒಂದಷ್ಟು ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಇದೇ ವೇಳೆಯಲ್ಲಿ ನಾಗೇಂದ್ರ ಪರ ವಕೀಲರು ಇವತ್ತೇ ಜಾಮೀನು ಅರ್ಜಿಗೆ ನಾವು ಅರ್ಜಿ ಹಾಕ್ತೀವಿ ಅಂತೇಳಿ ಈಗಾಗಲೇ ಹೇಳಿದೆ. ಅದಕ್ಕೆ ಕೋರ್ಟ್ ಕೂಡ ಸಮ್ಮತಿ ಕೊಟ್ಟಿದೆ. ಹೀಗಾಗಿ ಜಾಮೀನು ಅರ್ಜಿಯನ್ನು ಹಾಕೋದಕ್ಕೂ ಕೂಡ ನಾಗೇಂದ್ರ ಪರ ವಕೀಲರು ಕೂಡ ಸಜ್ಜು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ತಯಾರಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ವೇಳೆ ಆ ಒಂದು ಅರ್ಜಿ ಅಂದರೆ ಜಾಮೀನು ಅರ್ಜಿ ಇವತ್ತೇ ವಿಚಾರಣೆಗೆ ಏನಾದರೂ ನಡೆದ್ರೆ ಅವರ ಪರ ವಕೀಲರು ಅಂದರೆ ನಾಗೇಂದ್ರ ಪರ ವಕೀಲರು ಇಷ್ಟು ದಿನಗಳ ಕಾಲ ತನಿಖೆಗೆ ಸಹಕಾರ ಮಾಡಿದ್ದಾರೆ ಅಂತೇಳಿ ವಾದ ಮಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಅವರಿಗೆ ಜೈಲು ಶಿಕ್ಷೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಬಹುತೇಕ ಸಾಧ್ಯತೆ ಇದೆ. ಶ್ರುತಿ, ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ತಾನೇ ಮಾಹಿತಿ ಸಿಗ್ತಾ ಇತ್ತು ನಾಗೇಂದ್ರ ಅವ್ರಿಗೆ ಜೈಲು ಫಿಕ್ಸ್ ಅನ್ನೋದ್ರ ಡೀಟೇಲ್ಸ್ ಇದು. ಮತ್ತೊಂದು ಅಪ್ಡೇಟ್, ಸತ್ಯನಾರಾಯಣ ವರ್ಮಾ ಇಡಿ ವಶಕ್ಕೆ ಕೇಳುವ ಸಾಧ್ಯತೆ. ಬಾಡಿ ವಾರೆಂಟ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಪರಪ್ಪನ ಅಗ್ರಹಾರದಲ್ಲಿ ಸದ್ಯ ಈ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಿಂಗ್ ಪಿನ್ ರೂವಾರಿ ಸತ್ಯನಾರಾಯಣ ವರ್ಮಾ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆ ಮಾಡಿದ್ರು. ನಂತರ ನ್ಯಾಯಾಂಗ ಬಂಧನ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಸತ್ಯನಾರಾಯಣ ವರ್ಮನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಹೇಗಪ್ಪ ವಶಕ್ಕೆ ಪಡಿತಾರೆ ಅಂದ್ರೆ ಮತ್ತೆ ಕೋರ್ಟ್ ಮೊರೆ ಹೋಗಬೇಕು, ಬಾಡಿ ವಾರೆಂಟ್ ಅರ್ಜಿ ಸಲ್ಲಿಕೆ ಆಗಬೇಕು. ಅಲ್ಲಿ ಏನಾದ್ರೂ ಕೋರ್ಟ್ ಅಸ್ತು ಅಂದ್ರೆ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಬಿ ನಾಗೇಂದ್ರ ಅವರಿಗೆ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಸತ್ಯನಾರಾಯಣ ವರ್ಮಾ ಅವರ ಕತೆ ಏನು, ಹೇಗೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ, ಪ್ರೋಸೆಸ್ ಹೇಗಿರುತ್ತೆ ಅಂತ? ಶ್ರುತಿ, ಈ ಒಂದು ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಆರೋಪಿಯ ಈ ಸತ್ಯನಾರಾಯಣ್. ಈ ಎಲ್ಲ ಕೇಸ್ಗೂ ಕೂಡ ಮೇನ್ ಕಿಂಗ್ ಪಿನ್ ಅಂತಾರಲ್ಲ, ಆ ಒಂದು ಕಿಂಗ್ ಪಿನ್ ಈ ಸತ್ಯನಾರಾಯಣ್. ಈತನೇ ಈ ಎಲ್ಲವನ್ನು ಕೂಡ ಆಪರೇಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದ್ದು. ಅಂದರೆ ಬ್ಯಾಂಕ್ನಿಂದ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡಬೇಕು, ಯಾವ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆತ ಆಂಧ್ರ ಮೂಲದತ್ತ ಆಗಿರೋದ್ರಿಂದ ಅಲ್ಲಿರುವಂಥ ಬಹುತೇಕ 118 ಅಕೌಂಟ್ಗಳೇನಿದೆ ಆ ಎಲ್ಲ ಅಕೌಂಟ್ಗಳನ್ನು ಕೂಡ ಹ್ಯಾಂಡಲ್ ಮಾಡಿದ್ದು ಈ ಒಂದು ವ್ಯಕ್ತಿ ಅಂತೇಳಿ ಈಗಾಗಲೇ SIT ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿತ್ತು. ಹೀಗಾಗಿ ಆತನನ್ನ ಅರೆಸ್ಟ್ ಮಾಡಿ SIT ಅಧಿಕಾರಿಗಳು 3 ಹಂತದಲ್ಲಿ ಆತನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿ ಆತನಿಂದ ಒಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತ ಕೆಲಸ ಮಾಡಿದ್ರು. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಈ ಸತ್ಯನಾರಾಯಣ್ ಅನ್ನುವಂಥ ಆರೋಪಿ ತುಂಬಾ ಮುಖ್ಯ ಆರೋಪಿ ಆಗಿರೋದ್ರಿಂದ ಇಡಿ ಅಧಿಕಾರಿಗಳು ಕೂಡ ಆತನನ್ನ ಬಂಧನ ಅಂತೇಳಿ ಈಗಾಗಲೇ ತೋರಿಸಿದ್ದಾರೆ. ಈಗಲೇ ಆತನನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಟಿರುವಂತ ಕಾರಣದಿಂದಾಗಿ ಆತನನ್ನ ಈಗ ಬಾಡಿ ವಾರೆಂಟ್ ಮೇಲೆ ಮತ್ತೆ ಇಡಿ ಅಧಿಕಾರಿಗಳು ವಶಪಡೆದು ಆತನನ್ನ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಇವತ್ತು ನಾಗೇಂದ್ರನನ್ನ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಆತನ
ಆತನನ್ನು ಕೂಡ ಈಗ ಕಸ್ಟಡಿಗೆ ಪಡಿತೀವಿ ಅಂತ ಕೇಳಿದ್ದಾರೆ. ಅಂದ್ರೆ ಬಾಡಿ ವಾರೆಂಟ್ ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರೆ, ಯಾಕಂದ್ರೆ ಈ ಒಂದು ಕೇಸ್ನಲ್ಲಿ ಈಗಾಗಲೇ ಇಬ್ಬರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಅಂದ್ರೆ ನಾಗೇಂದ್ರ, ಮಾಜಿ ಸಚಿವ ನಾಗೇಂದ್ರ ಮತ್ತೆ ಶಾಸಕ ದದ್ದಲನ್ ಅವರು ಕೂಡ ವಿಚಾರಣೆ ಮಾಡಿದ್ದಾರೆ. ಈಗ ಈ ಒಂದು ಪ್ರಕರಣದ ಮೇನ್ ಕಿಂಗ್ ಪಿನ್ ಆಗಿರುವಂತಹ ಸತ್ಯನಾರಾಯಣ ವರ್ಮನನ್ನ ಬಾಡಿ ವಾರೆಂಟ್ ಮೇಲೆ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಂದ್ ಕಡೆ ಬಿ ನಾಗೇಂದ್ರ ಪರಪ್ಪನ ಅಗ್ರಹಾರದ ಜೈಲ್ ಕಡೆಗೆ, ಪರಪ್ಪನ ಅಗ್ರಹಾರದಲ್ಲಿರುವ ಸತ್ಯನಾರಾಯಣ್ ವರ್ಮಾ ಇಡಿ ವಶಕ್ಕೆ ಕೇಳುವ ಸಾಧ್ಯತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಅರ್ಧ ಗಂಟೆಯಲ್ಲಿ ಶಿರೂರಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ, ಇಲ್ಲಿ ತನಕ ಯಾವ ರೀತಿ ಕಾರ್ಯಾಚರಣೆ ಆಯ್ತು, ಮತ್ತೆ 3 ನಾಪತ್ತೆಯಾಗಿದ್ದಾರೆ ಅಂತ ಕುಟುಂಬಸ್ಥರು ಮುಂದೆ ಬಂದಿದ್ದಾರೆ. ನಮ್ಮವರು ಎಲ್ಲಿ, ಹುಡುಕಿ ಕೊಡಿ ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ನಿರಂತರವಾಗಿ ವರದಿ ಮಾಡ್ತಾ ಇದ್ದೀವಿ. ಸದ್ಯ ಅಲ್ಲಿನ ಕಾರ್ಯಾಚರಣೆ, ಯಾರೆಲ್ಲ ನಾಪತ್ತೆಯಾಗಿದ್ದಾರೆ, ಅವರ ವಿವರ ಎಲ್ಲವನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಬಿತ್ತರ ಮಾಡ್ತಾ ಇದೆ. ಈಗಿರುವಂತಹ ಪ್ರಶ್ನೆ, ಬರೀ ಕೇರಳದ ಲಾರಿ ಚಾಲಕ ಅರ್ಜುನ ಮಾತ್ರ ಅಲ್ಲ, ನಮ್ಮವರು ಕೂಡ 3 ಮಿಸ್ಸಿಂಗ್ ಹಾಕಿದ್ದಾರೆ. ಎಲ್ಲಿದ್ದಾರೆ, ಹೇಗ್ ನಡೀತಾ ಇದೆ ಕಾರ್ಯಾಚರಣೆ, ದಯವಿಟ್ಟು ಹುಡುಕಿ ಕೊಡಿ ಸ್ವಾಮಿ ಅಂತ ಕುಟುಂಬಸ್ಥರು ಬಂದು ಅಳಲು ತೋಡ್ಕೊಳ್ತಿದ್ದಾರೆ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು, ಕಾರವಾರದಲ್ಲಿ ಗುಡ್ಡ ಕುಸಿತ, ಅಂದ್ರೆ ಶಿರೂರಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ, ಒಂದೊಂದೇ ನೋವಿನ ಕಥೆಗಳು ಹೊರ ಬರ್ತಾ ಇದೆ. ಕೇರಳದ ಅರ್ಜುನ ಮಾತ್ರವಲ್ಲ, ನಮ್ಮವರು 3 ಮಿಸ್ಸಿಂಗ್. ರಾಜ್ಯದ 3 ಭಾರೀ ಮಳೆಯಲ್ಲೇ ನಾಪತ್ತೆಯಾಗಿದ್ದಾರೆ. ಲೋಕೇಶ್, ಜಗನ್ನಾಥ್, ಸನ್ನಿ ಗೌಡ ನಾಪತ್ತೆಯಾಗಿದ್ದಾರೆ. ನಮ್ಮವರನ್ನ ಹುಡುಕಿ ಕೊಡಿ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಕಾರವಾರದಲ್ಲಿ ಗುಡ್ಡ ಗಂಡಾಂತರ ನೋವಿನ ಕಥೆ ಇದು. 7 ದಿನ ಆಯಿತು ಇವತ್ತಿಗೆ ಗುಡ್ಡ ಕುಸಿತವಾಗಿ. ಸರಿಸುಮಾರು 11 ಜನ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಶಂಕೆ ಇತ್ತು. ಅದಕ್ಕೆ ಪೂರಕ ಎಂಬಂತೆ 6 ಜನರ ಮೃತದೇಹ ಸಿಕ್ಕಿದೆ. ಉಳಿದವರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ. ಪ್ರಮುಖವಾಗಿ ಈ ಗುಡ್ಡ ಕುಸಿತ ಆದ ಬಳಿಕ 2 ರಿಂದ 3 ದಿನ ಕಳೆದ ಬಳಿಕ ಕೇರಳದಿಂದ ಒಂದು ಸುದ್ದಿ ಬರುತ್ತೆ, ನನ್ನ ಗಂಡ ಕೂಡ ಅದೇ ಗುಡ್ಡ ಕುಸಿತ ಆಗಿರುವ ಜಾಗದಲ್ಲಿ ನಾಪತ್ತೆ ಆದಂಗೆ ಕಾಣಿಸ್ತಾ ಇದೆ ಅಂತ ಒಬ್ರು ಪತ್ನಿ ಅನುಮಾನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಕೇರಳದ ಲಾರಿ ಚಾಲಕ ಅರ್ಜುನ ಅಲ್ಲೇ ಸಿಲುಕಾಕಿಕೊಂಡಿದ್ದಾರೆ ಅಂತ ಒಂದು ಕಂಪನಿಯವರು ಮುಂದೆ ಬಂದ್ರು. ಲೊಕೇಶನ್ ತೋರಿಸಿದ್ರು ಕೂಡ ಇಲ್ಲೇ ತೋರಿಸ್ತಾ ಇದೆ. GPS ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಇಲ್ಲೇ ಇದೆ ಲಾರಿ. ಹಾಗಾಗಿ ಫೋನ್ ಆನ್ ಮತ್ತೆ ಆಫ್ ಆಗ್ತಾ ಇದೆ. ಹಾಗಾಗಿ ಅವರು ಬದುಕಿರಬಹುದು ಅನ್ನುವಂಥ ಅನುಮಾನ. ಹಾಗಾಗಿ ಅವರು ಬದುಕಿಯೇ ವಾಪಸ್ ಬರಲಿ ಅನ್ನೋದು ನಮ್ಮ ಆಶಯ. ಅದ್ರ ಜೊತೆಗೆ ನಮ್ಮವರು 3 ಮಿಸ್ ಆಗಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಘಟನೆ ಆದ ಬಳಿಕ ಸ್ಪಾಟ್ ಅಲ್ಲಿ ಇಲ್ಲಿ ತನಕ ಅಲ್ಲೇ ನಿಂತ್ಕೊಂಡು ಎಲ್ಲವನ್ನ ಕೂಡ ವೀಕ್ಷಣೆ ಮಾಡ್ತಿದ್ದಾರೆ, ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ರಾತ್ರಿ ಮಾತಾಡ್ಬೇಕಾದ್ರೆ ನೀವು ಒಂದು ಮಾತನ್ನು ಹೇಳಿದ್ರಿ, ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಅರ್ಜುನ್ ಜೊತೆಗೆ ನಮ್ಮವರು ಕೂಡ 2 ಇದ್ದಾರೆ, ಅವ್ರನ್ನೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತೇಳಿ. ಈಗ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ಮಗ ಲೋಕೇಶ್ ಅಂತೇಳಿ ಇಲ್ಲೇ ಇದ್ದ, ಆತ ಕೂಡ ಈಗ ಕಾಣ್ತಾ ಇಲ್ಲ, 5 ದಿನ ಅವನು ನಾಟ್ ರೀಚಬಲ್ ಆಗಿದೆ ಅಂತೇಳಿ. ಈಗ ಎಷ್ಟು ಜನ ಟೋಟಲ್ ಈಗ ನಾಪತ್ತೆ ಆಗಿದ್ದಾರೆ, ಆ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ, ಹೇಗೆ ನಡೀತಾ ಇದೆ ಆಪರೇಷನ್? ಇನ್ನು ಕನ್ಫರ್ಮ್ಡ್ ನಮ್ಮ ಪ್ರಕಾರ ಲೆಕ್ಕ ಸಿಕ್ಕಿರುವಂಥದ್ದು ಇನ್ನು 3 ಮಿಸ್ಸಿಂಗ್ ಇದ್ದಾರೆ ಅರ್ಜುನ್ ಜೊತೆಗೆ. ಹೌದು, ಆದರೆ ಬಿಟ್ಟು ಬೇರೆ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೆ ಅಂದರೆ ಅದಕ್ಕೆ ಪೊಲೀಸ್ ಒಂದು ಸಿಸ್ಟಮ್ ಇದೆ ಮಿಸ್ಸಿಂಗ್ ಪರ್ಸನ್ಸನ್ನು ಟ್ರೇಸ್ ಮಾಡಲಿಕ್ಕೆ. ಆದರೂ ಅವ್ರೇನಾದರೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೋ, ಬೇರೆ ಎಲ್ಲಾದರೂ ಏನಾದರೂ ಆಗಿದೆಯಾ ಅದನ್ನು ಕೂಡ ನಾವು ತನಿಖೆ ಮುಖಾಂತರ ಚೆಕ್ ಮಾಡ್ತೇವೆ. ಯಾವುದನ್ನು ನಾವು ಲಘುವಾಗಿ ತಿರಸ್ಕಾರ ಮಾಡುವಂಥ ಪ್ರಶ್ನೆ ಇಲ್ಲ. ಯಾವುದೇ ಆ ಥರ ಅನುಮಾನಗಳು ಬಂದರೂ ಕೂಡ ಅದನ್ನು ಪ್ರೊಸೀಜರ್ ಪ್ರಕಾರವಾಗಿ ಗಂಭೀರವಾಗಿ ತೆಗೆದುಕೊಂಡು ಏನಾಗಿದೆ ಅನ್ನೋದನ್ನು ಪತ್ತೆ ಮಾಡ್ತೇವೆ. ರಾತ್ರಿ ಮಾತಾಡ್ಬೇಕಾದ್ರೆ ನೀವು ಒಂದು ಮಾತನ್ನು ಹೇಳಿದ್ರಿ, ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಅರ್ಜುನ್ ಜೊತೆಗೆ ನಮ್ಮವರು ಕೂಡ 2 ಇದ್ದಾರೆ, ಅವ್ರನ್ನೂ ಕೂಡ ಹುಡುಕಾಟವನ್ನು ನಡೆಸ್ತೀವಿ. ರಿಪಬ್ಲಿಕ್ ಕನ್ನಡ ಆಶಯ ಇಷ್ಟೇ, ನಾಪತ್ತೆ ಆದವರೆಲ್ಲ ಜೀವಂತವಾಗಿ ವಾಪಸ್ ಬರಲಿ, ಅರ್ಜುನ ಸೇರಿದಂತೆ ನಮ್ಮವರು 3 ಅನ್ನುವಂಥ ಆಶಯ ನಮ್ಮದು. ಸದ್ಯ 7 ದಿನ ಆಯಿತು ಕಾರ್ಯಾಚರಣೆ ನಿರಂತರವಾಗಿ ಸ್ಥಳದಲ್ಲಿ ಆಗ್ತಾ ಇದ್ರು. ಒಂದಷ್ಟು ಅಡೆತಡೆಗಳು ಕಾರ್ಯಾಚರಣೆಗೆ ಆಗ್ತಾ ಇದೆ. ಶಿರೂರಲ್ಲಿ ಗುಡ್ಡ ಕುಸಿದಿದೆ, ಕಾರ್ಯಾಚರಣೆ ಆಗ್ತಾ ಇದೆ. ಯಾವಾಗ ಮಣ್ಣನ್ನ ಅಗಿತಿದ್ದಾರೋ ಸಿಬ್ಬಂದಿಗಳು, ಆ ಮಣ್ಣಿನ ಮಧ್ಯಭಾಗದಿಂದ ಮಳೆ ನೀರು ಕೂಡ ಆಚೆ ಬರ್ತಾ ಇದೆ. ಮಳೆ ನೀರು ಒಂದ್ ಕಡೆ ತಳ್ಳಿದ್ರೆ ಮತ್ತೊಂದು ಕಡೆ ಅದೇ ಮಳೆ ನೀರು ಮಣ್ಣನ್ನ ಹಸಿ ಮಾಡುತ್ತೆ, ಕಾಲ್ ಸಿಕ್ಕಾಕೊಳ್ಳುತ್ತೆ, ಕಾರ್ಯಾಚರಣೆಗೆ ಅಡೆತಡೆ ಆಗ್ತಾ ಇದೆ. ಹಾಗಾಗಿ ಏನೆಲ್ಲ ಸಮಸ್ಯೆಗಳು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಗ್ತಾ ಇದೆ, ಆ ಕುರಿತು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಸ್ಪಾಟ್ ಇಂದಲೇ ವಿವರಿಸಿದ್ದಾರೆ. ನೋಡ್ಕೊಂಡು ಬರೋಣ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ್ಗೆ ಇವತ್ತಿಗೆ 7 ದಿನ ಕಳೆದಿದೆ. ಇವತ್ತು ಕೂಡ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ನನ್ನ ಬಲಭಾಗದಲ್ಲಿ ಗಮನಿಸ್ಬೋದು,
ಅಲ್ಲಿ ಒಂದು ದೊಡ್ಡದಾದಂಥ ಬಂಡೆ ಮೇಲೆ NDRF ತಂಡ ನಿಂತಿದೆ. ಜೊತೆಗೆ SDRF ತಂಡವು ಕೂಡ ಇಲ್ಲೇ ಬಿಡುಬಿಟ್ಟು ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಅರ್ಜುನ್ಗೆ ಸಂಬಂಧಪಟ್ಟಂಥ ಅರ್ಜುನ್ ಓಡಿಸ್ತಾ ಇದ್ದಂಥ ಲಾರಿಯ ಮಾಲೀಕರು ಹೇಳಿರುವಂತೆ GPS ಟ್ರ್ಯಾಕರ್ನಲ್ಲಿ ಇದೇ ಜಾಗದಲ್ಲಿ ಸಿಗ್ತಾ ಇದೆ ಅಂಥೇಳಿ. ಸೊ ಹಾಗಾಗಿ ಆ ಒಂದು ಜಾಗದಲ್ಲಿ ಹುಡುಕಾಟ ಮುಂದುವರೆದಿದೆ. ಸುಮಾರು 5-6 JCBಗಳ ಸಹಾಯದಿಂದ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಈಗ ನಡೀತಾ ಇರುವಂಥದ್ದು. ನೋಡಿ, ಅಲ್ಲಿ ದೊಡ್ಡದಾದಂಥ ಬಂಡೆ ಇದೆ. ಆ ಬಂಡೆ ಮೇಲ್ಭಾಗದಿಂದ ಕೆಳಕ್ಕೆ ಬಿದ್ದಿರುವಂಥದ್ದು. ಇದು ಸುಮಾರು ಒಂದು 50 ಟನ್ಗಿಂತ ಹೆಚ್ಚು ಮಣ್ಣೀಗ ಈ ಒಂದು ರಸ್ತೆ ಮೇಲಿದೆ. ಅದರ ಅವಶೇಷಗಳ ಅಡಿಯಲ್ಲೇ ಆ ಒಂದು ಬೆಂಜ್ ಲಾರಿ ಕೂಡ ಇದೆ. ಅಲ್ಲೇ GPS ಟ್ರ್ಯಾಕರ್ ನಮಗೆ ಪತ್ತೆ ಆಗ್ತಾ ಇರುವಂಥದ್ದು. ಹಾಗಾಗಿ ಆ ಜಾಗದಲ್ಲಿ ಹುಡುಕಾಟವನ್ನು ನಡೆಸಬೇಕು ಅಂಥೇಳಿ ಅರ್ಜುನ್ ಡ್ರೈವರ್ ಕೆಲಸ ಮಾಡ್ತಂಥ ಮಾಲೀಕರು ಮುನಾಫ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದರು. ಅದೇ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಭಾಗದಲ್ಲಿ ಕೇರಳ ಪೊಲೀಸರು ಕೂಡ ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಕೇರಳ ಸರ್ಕಾರದ ವತಿಯಿಂದಲೂ ಕೂಡ ರಕ್ಷಣಾ ಪಡೆಗಳನ್ನು ಕಳುಹಿಸಿಕೊಟ್ಟು ಆ ಮೂಲಕವೂ ಕೂಡ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಅದರ ಜೊತೆಗೆ ರಾಜ್ಯ ಸರ್ಕಾರದ ಕಡೆಯಿಂದಲೂ ಕೂಡ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಇವತ್ತು ಅಂದರೆ ಕಳೆದ 6 ದಿನಗಳಿಗೆ ಹೋಲಿಸಿಕೊಂಡ್ರೆ ಇವತ್ತು ಇಲ್ಲಿ ಒಂದು ರಕ್ಷಣಾ ಕಾರ್ಯಾಚರಣೆ ಜೊತೆಗೆ ಅವಶೇಷಗಳನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಈಗ ದೃಶ್ಯಗಳನ್ನು ಗಮನಿಸ್ತಾ ಇದ್ದರೆ ಈ ಒಂದು ಜಾಗದಲ್ಲಿ ಇದೇ ಆ ಒಂದು ಟ್ರಕ್ ಸಿಲುಕಿಕೊಂಡಿದೆ ಅಂಥೇಳಿ ಮಾಲೀಕರು ಅನುಮಾನವನ್ನು ವ್ಯಕ್ತಪಡಿಸಿದ್ರೆ ಆ ಒಂದು ಅನುಮಾನದ ಆಧಾರದಲ್ಲೇ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.